ಸೀಸ್ ಮಾಡಿದ್ದಾರೆ ಸರ್. ಅದು ಕೂಡ ಇಲ್ಲೇ ತಯಾರಾಗ್ತದಂತಹ ಮಾದಕ ವಸ್ತುಗಳು ಸರ್. ಭಾಳ ಗಂಭೀರವಾದಂಥ ಒಂದು ಸುದ್ದಿ ಆಗಿತ್ತದು. ಈ ಏನು ಡ್ರಗ್ಸ್ಗಳು ಮೈಸೂರಿನಲ್ಲೇ ಅದು ಉತ್ಪಾದಿಸ್ತಾ ಇರ್ತಕ್ಕಂಥದ್ದು ನಮಗೆ ನಿಜಕ್ಕೂ ಆಶ್ಚರ್ಯ ಆಯಿತು. ಇಂಥ ಒಂದು ಚಟುವಟಿಕೆಗಳು ನಮ್ಮ ನಗರದಲ್ಲೇ ಆಗ್ತಾ ಇರೋದು ಭಾಳ ಗಂಭೀರ. ನಾವು ಕೂಡ ಕೇಂದ್ರದ ಒಂದು ಗೃಹ ಸಚಿವಾಲಯ ಮಂತ್ರಾಲಯಕ್ಕೆ ಇದು ಗಮನಕ್ಕೆ ತರ್ತೀವಿ ಮತ್ತು ಸೂಕ್ತ ಕ್ರಮವನ್ನು ತಗೋಬೇಕಾಗಿದೆ. ಮತ್ತು ಇಂಥ ಚಟುವಟಿಕೆಗಳು ಯಾವುದೇ ಕಾರಣಕ್ಕೆ ಇಡೀ ಭಾರತದಲ್ಲಿ ಎಲ್ಲೂ ಸಹ ಆಗಬಾರ್ದು ಮತ್ತು ಇದು ನಿಜಕ್ಕೂ ಸಮಾಜಕ್ಕೆ ಒಂದು ನೆಗೆಟಿವ್ ಆದಂಥ ಇಂಪ್ಯಾಕ್ಟ್ ಆಗುತ್ತೆ ಅಂತಲೂ ಕೂಡ ನಾವು ಅಲ್ಲಿ ಮಂಡಿಸುವಂಥದ್ದು ಕೆಲಸವನ್ನು ಮಾಡ್ತೀವಿ. ಪೊಲೀಸರು ಗೊತ್ತಾಗಲಿಲ್ಲ ಸರ್ ಅಂತ, ರಿಂಗ್ ರೋಡ್ ಪಕ್ಕದಲ್ಲಿ ನಡೀತಾ ಇರೋದು ಶೆಡ್ಲಲ್ಲಿ ನಡೀತಾ ಇರುತ್ತೆ. ಮೈಸೂರು ಪೊಲೀಸರು ಗೊತ್ತಾಗಲ್ಲ, ಮಹಾರಾಷ್ಟ್ರ ಪೊಲೀಸರು ಗೊತ್ತಾಗುತ್ತೆ ಅನ್ನೋದಾದರೆ ಇಲ್ಲಿ ಪೊಲೀಸರು ಯಾವ ರೀತಿ ವ್ಯವಸ್ಥೆ ಇದೆ ಸರ್ ಅಂತ ನೋಡಿ. ಪೊಲೀಸ್ನವ್ರಿಗೆ ಅವ್ರದ್ದೇ ಆದಂಥ ಒತ್ತಡಗಳಿರುತ್ತೆ, ಅದು ಸಹಜ. ಆದರೆ ಇಲ್ಲಿ ಇಂಥ ಒಂದು ಗಂಭೀರವಾದಂಥ ಪ್ರಕರಣಗಳನ್ನು ಅವರು ಪರಿಗಣಿಸಬೇಕಾಗಿರೋದು ಯಾವತ್ತೂ ಕೂಡ ಅವರ ಒಂದು ಜವಾಬ್ದಾರಿ. ಇಲ್ಲಿ ನಾವು ನೋಡಿದ್ದೀವಿ ಇಂಥ ಒಂದು ಡ್ರಗ್ಸ್ದು ಬರೀ ಇಲ್ಲಲ್ಲ, ನಮ್ಮ ನರಸಿಂಹರಾಜ ಕ್ಷೇತ್ರದಲ್ಲಿ ಎಷ್ಟೋ ದೂರುಗಳು ಬರ್ತಾ ಇದ್ದಾವೆ. ಈ ಸಲ್ಯೂಷನ್ನು ಏನೇನೋ ನಮಗೇನು ಗೊತ್ತದು, ಡ್ರಗ್ಸ್ಗಳ್ದಿದೆ ಏನೇನೋ ನಡೀತಾ ಇರುತ್ತೆ ಅಂತ ಬಂದು ಹೇಳ್ತಾ ಇರ್ತಾರೆ. ಅದೆಲ್ಲನೂ ಕೂಡ ಕೆಲವು ಪಾರ್ಕ್ಗಳು ಆ ಡ್ರಗ್ಸ್ ಹೆಸರಿನಲ್ಲೇ ನಾಮಕರಣ ಮಾಡಿಬಿಟ್ಟಿದ್ದಾರೆ ಸ್ಥಳೀಯರು. ಇಂಥ ಒಂದು ವ್ಯವಸ್ಥೆ ಇರುವಾಗ ಮೈಸೂರಲ್ಲಿ ಇದೆಲ್ಲ ಭಾಳ ಗಂಭೀರ. ಆಗಲೇ ಇದರ ಬಗ್ಗೆ ನಾವು ಮಾತಾಡಿದ್ದೀವಿ. ಇದು ಸೂಕ್ತವಾದಂಥ ಕ್ರಮ ನಮ್ಮ ಏನು ಶಕ್ತಿ ಮಿತಿಯಲ್ಲಿ ನಾವೇನು ಮಾಡ್ಬೋದು ಕೇಂದ್ರದಿಂದ ಅದು ಮಾಡ್ತೀವಿ. ಆದರೆ ಸ್ಥಳೀಯವಾಗಿ ನಿಮ್ಗೆ ಗೊತ್ತಿದೆ, ಪೊಲೀಸ್ ಇಲಾಖೆ ಈ ಒಂದು ರಾಜ್ಯ ಸರ್ಕಾರದ ಒಂದು ಹೊಣೆ. ಅವರು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಶಕ್ತಿ ತುಂಬಿಸ್ಬೇಕಾಗಿದೆ. ಪೊಲೀಸ್ನವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ, ಆದರೆ ಅವ್ರಿಗೆ ಎಲ್ಲ ಸೌಲಭ್ಯಗಳು ಕೊಡಬೇಕಾಗಿದೆ. ಅವರ ಒಂದು ಏನು ವ್ಯವಸ್ಥೆ ಇದೆ ಅದರಲ್ಲಿ ಇನ್ನೂ ವಿಶ್ವಾಸ ತುಂಬಿಸಿ, ಇನ್ನೂ ಶಕ್ತಿ ತುಂಬಿಸಿ ಅವ್ರಿಗೆ ಒಳ್ಳೆ ಸೌಲಭ್ಯ ಕೊಟ್ಟು ಇಂಥ ಒಂದು ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಸ್ಟಾಪ್ ಮಾಡೋ ದೃಷ್ಟಿಯಲ್ಲಿ ಅವ್ರಿಗೆ ಎಲ್ಲ ರೀತಿಯ ಒಂದು ಟೆಕ್ನಾಲಜಿ ಕೊಡಬೇಕಾಗಿರೋದು ಅತ್ಯವಶ್ಯ. ನಾನು ಪೊಲೀಸಲ್ಲ, ಇಂಥ ಎಲ್ಲ ತನಿಖೆ ಮಾಡಬೇಕಾಗಿರೋದು ಸಂಸ್ಥೆಗಳಿದ್ದಾವೆ. ಅವ್ರು ಏನು ನಮಗೆ ಅವರ ಸಲಹೆ ಅಥವಾ ಅವರ ಒಂದು ಫೈಂಡಿಂಗ್ಸ್ ಪ್ರಕಾರ ನಾವು ನಿಮಗೆ ಬಂದು ಮಾತಾಡ್ಬೋದು. ಅದು ಅದು ಬರೋವರೆಗೂ ನಾನು ಯಾವುದೇ ರೀತಿಯ ಘೋಷಣೆ ಮಾಡೋಕ್ಕಾಗಲ್ಲ. ಇದು ಒಂದೇ ಪ್ರಕರಣ ಅಲ್ಲ, ತಾವೇ ಗಮನಿಸಿದ್ದೀರಪ್ಪ ಮಾಧ್ಯಮದ ಮಿತ್ರ. ನಮ್ಮ ಉದಯಗಿರಿ ಠಾಣೆಯಲ್ಲಿ ಏನು ನಡೀತು, ನಂತರ ನರಸಿಂಹರಾಜಲ್ಲಿ ದಿನನಿತ್ಯ ನಮಗೆ ಕಂಪ್ಲೇಂಟ್ ಬರುತ್ತೆ. ಸುತ್ತಮುತ್ತ ಇದು ಕಾಲೇಜ್ಗಳಲ್ಲಿ ಇದರ ಒಂದು ಮಾರಾಟ ನಡೀತಾ ಇದೆ ಡ್ರಗ್ಸ್ದು ಅಂತ ನಮಗೆ ದಿನನಿತ್ಯ ಶಾಸಕರ ಕಚೇರಿಗೂ ಬಹುಶಃ ಬರ್ತಾ ಇರ್ಬೋದು. ದಿನನಿತ್ಯ ಈಗ ದೂರುಗಳು ಬರ್ತಾ ಇದ್ದಾವೆ. ಹಿಂದೆ ಬರೀ ನರಸಿಂಹರಾಜ ನಮ್ಮ ಎಲ್ಲ ಯೂನಿವರ್ಸಿಟಿಗಳು ಕಾಲೇಜ್ಗಳಲ್ಲಿ ಇದರ ಮಾರಾಟ ಆಗ್ತಾಯಿದೆ ಅಂತ ನಮಗೆ ದೂರುಗಳು ಬರ್ತಾ ಇದೆ. ಇದು ಭಾಳ ಗಂಭೀರ. ಕೆಲವು ಸಂಸದರು ಕೂಡ ಈ ಒಂದು ವಿಷಯವನ್ನು ಎತ್ತಿದ್ದಾರೆ. ನಮ್ಮ ಮಂಗಳೂರು MP ಗಳು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಭಾಳ ಇದು ಗಂಭೀರ ನಮ್ಮ ಜಿಲ್ಲೆಯಲ್ಲಿ ಅಂತ ಹೇಳಿ ಭಾಳಷ್ಟು ಕಡೆ ಇದನ್ನ ಮಂಡಿಸಿದ್ದಾರೆ. ಇದು ಇಂಟರ್ ಸ್ಟೇಟು ಇಂಟರ್ ಡಿಸ್ಟ್ರಿಕ್ಟು ಇದೆಲ್ಲನೂ ಕೂಡ ಇರುವಂಥ ಸಂಸ್ಥೆಗಳು ತನಿಖೆ ಮಾಡಲಿ, ನಮಗೆ ಒಂದು ಮಾಹಿತಿ ಕೊಡಲಿ. ಅದರ ಪ್ರಕಾರ ನಾವು ಕ್ರಮ ತಗೊಳ್ಳೋಕ್ಕೆ ಸಿದ್ಧ. ನರಸಿಂಹರಾಜ ಕ್ಷೇತ್ರ ಹೊರತುಪಡಿಸಿ ಬೇರೆ ಎಲ್ಲ ಕಡೆ ಪೊಲೀಸಿಗೆ ಚೆನ್ನಾಗಿರುತ್ತೆ ಸರ್. ಆ ಕ್ಷೇತ್ರದಲ್ಲಿ ಈಗಲೂ ಕೂಡ ಟ್ರಾಫಿಕ್ ಅವರು ಯಾರು ಕೂಡ ಹೋಗಿ ಚೆಕ್ ಮಾಡೋದಿಲ್ಲ. ಸರಿಯಾದಂಥ ಪೊಲೀಸಿಂಗ್ ವ್ಯವಸ್ಥೆ ಆಗ್ತಾ ಇಲ್ಲ ಸರ್ ಸರಿಯಾಗಿ ನರಸಿಂಹರಾಜ ಕ್ಷೇತ್ರದಲ್ಲಿ. ನೀವು ಅಲ್ಲಿ ಇರುವಂಥದ್ದು ಸ್ಥಳೀಯ ನಾಯಕರು, ಸ್ಥಳೀಯ ಶಾಸಕರು ಜೊತೆಗೆ ಇಲ್ಲಿ CM ನಮ್ಮ ಎಲೆಕ್ಷನಲ್ಲಿ ನೀವೇ ನೋಡಿದರೆ ಇದು ತವರು ಕ್ಷೇತ್ರ ಪ್ರತಿಷ್ಠೆ ಇದೆಲ್ಲ ಬರೀ ಎಲೆಕ್ಷನ್ ಟೈಮಲ್ಲಿ ಬರುತ್ತೆ. ಈ ಒಂದು ಸಮಯದಲ್ಲೂ ಸಹ ನೀವು ಎಲೆಕ್ಷನ್ ಇಲ್ಲದೇ ಇರೋ ಸಮಯದಲ್ಲಿ ಆ ಒಂದು ಗುಣಗಳು ಅಥವಾ ಆ ಒಂದು ಏನು ಒಳ್ಳೆ ಏನು ನಿರೂಪಣೆಯನ್ನು ರೂಪಿಸ್ತಾರೆ ಆ ಸಂದರ್ಭದಲ್ಲಿ ಅದು ಇವಾಗ ಅತಿ ಅವಶ್ಯ ಅವ್ರಿಗೆ. ಅದು ಒಂದು ಸವಾಲಾಗಿ ತಗೊಳ್ಳಿ. ಇದು ಪ್ರತಿಷ್ಠೆಯ ವಿಚಾರ ಅಂತ. ನಮ್ಮ ಜಿಲ್ಲೆಯಲ್ಲಿ ಇಂಥ ಚಟುವಟಿಕೆಗಳು ನಡೆಯೋದಿಲ್ಲ, ನಮ್ಮ ಕೈಯಲ್ಲಿದೆ ಅಧಿಕಾರ, ಬಂದು ಇದನ್ನು ಬಗೆಹರಿಸ್ತೀವಿ ಅಂತ ಅವರು ಒಂದು ಸವಾಲಾಗಿ ತಗೊಳ್ಳಿ ಮತ್ತು ಮಾಡಲಿ.